ತಮಗೆಲ್ಲರಿಗೂ ಲೋಕೋತ್ತರವಾದ ಶುದ್ಧಾತ್ಮ ಧ್ಯಾನ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದೆನು ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಭವ ದುಃಖದಿ ಭಯಭೀತನಾ ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಎರಡು ಕೈಗಳನ್ನು ಕೂಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ತೀರ್ಥಂಕರ ಪರಮಾತ್ಮರು ಅನಂತ ಕೃಪೆ ಮಾಡಿ ಹೇಳಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ನಮಸ್ಕರಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪ್ರಾರಂಭ ಮಾಡ್ತೀನೆಂದು ಭಾವಿಸುತ್ತಾ, ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ವಿಚಾರ ಚಿಂತೆಯೂ ಇಲ್ಲ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗುತ್ತೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ. ಆ ನಾನು ಎಂಬ ಅನುಭವವೇ ಶುದ್ಧಾತ್ಮ. ಇದು ಅಂತರ್ಮುಖ ಧ್ಯಾನಾಭ್ಯಾಸ. ಇಂತಹ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಮೂರು ಲೋಕದ ನಾಥರಾಗಿರ್ತಕ್ಕಂತಹ ಅರಹಂತ ಭಗವಂತರು, ಸಿದ್ಧ ಭಗವಂತರು, ಇನ್ನೇನು ಸ್ವಲ್ಪ ಗಳಗಿಯೊಳಗೆ ಸ್ವಲ್ಪ ಕ್ಷಣಗಳಲ್ಲಿ ಮುಕ್ತಿಯನ್ನು ಪಡಿತಕ್ಕಂತಹ ಮಹಾಮುನಿಗಳು ಮಾಡ್ತಕ್ಕಂತಹ ಅಂತರ್ಮುಖ ಧ್ಯಾನಾಭ್ಯಾಸ, ಭವ್ಯ ಶ್ರಾವಕರು ಕೂಡ ಮಾಡ್ತಕ್ಕಂತಹ ಅಂತರ್ಮುಖ ಅಭ್ಯಾಸ. ಈ ರೀತಿಯ ಅಂತರ್ಮುಖ ಅಭ್ಯಾಸ ಭವ್ಯ ಜೀವಗಳೇ ಮಾತ್ರ ಮಾಡುತ್ತವೆ. ಜೈನರು ಎಂದರೆ ಭವ್ಯರು, ಭವ್ಯರು ಎಂದರೆ ಜೈನರು. ಇದು ಭವ್ಯರು ಮಾಡ್ತಕ್ಕಂತಹ ಅನುಷ್ಠಾನ, ಕೋಟಿಗೆ ಒಂದು ಜೀವ ಮಾಡ್ತಕ್ಕಂತಹ ಅನುಷ್ಠಾನ.
ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಮಾಡಿ ಯಾವ ಚಿಂತೆ ವಿಚಾರವೂ ಇಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ಊಟ ಮಾಡ್ತಾ ಇದ್ದಾರೆ, ಹೋಗಿಲ್ಲ ಅದಕ್ಕೆ. ಇಲ್ಲ ಇಲ್ಲ ಬಿಡಿ. ಇವತ್ತು ರೇಖಿ ಅಭ್ಯಾಸದ ಮೂಲಕ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡೋಣ. ರೇಖಿಯಲ್ಲಿ 2 ಹಸ್ತಗಳು, ಕೈ ಬೆರಳುಗಳು ಕೂಡಿರಬೇಕು. ಒಂದು ಬಾರಿ ಒಂದು ಹಸ್ತವನ್ನಿಟ್ಟರೆ ಆ ಅಂಗದಿಂದ 2 ನಿಮಿಷಗಳವರೆಗೆ ಹಸ್ತವನ್ನು ತೆಗಿಬಾರ್ದು. 2 ಹಸ್ತಗಳನ್ನು ಒಟ್ಟಿಗೆ ತೆಗೆಯುವಂತಿಲ್ಲ. ಮೊದಲು ಒಂದು ಹಸ್ತವನ್ನು ತೆಗೆದುಬಿಟ್ಟು ಆಮೇಲೆ ಇನ್ನೊಂದು ಹಸ್ತವನ್ನು ತೆಗಿಬೇಕು. ಅಂಗೈ ಮಧ್ಯಭಾಗ ಸ್ವಲ್ಪ ತಗ್ಗಾಗಿರಬೇಕು. ಆಶೀರ್ವಾದದ ಮುದ್ರೆಯಲ್ಲಿ ನಿಮ್ಮ 2 ಹಸ್ತಗಳಿರಬೇಕು. ಈಗ ನಾವು ರೇಖಿ ಚಿಕಿತ್ಸೆಯ ಮೂಲಕ, ರೇಖಿ ಪದ್ಧತಿಯ ಮೂಲಕ ಧ್ಯಾನಾಭ್ಯಾಸ ಮಾಡೋಣ. ಮೊದಲು ಒಂದು ಹಸ್ತವನ್ನು ನೆತ್ತಿ ಮೇಲಿಡಿ, ಆಮೇಲೆ ಇನ್ನೊಂದು ಹಸ್ತವನ್ನು ಹಣೆಯ ಮೇಲಿಡಿ. 2 ನಿಮಿಷಗಳವರೆಗೆ ಕೈಗಳನ್ನು ತೆಗೆಯಕೂಡದು. ತೆಗೆಯಬೇಕಾದರೆ ಮೊದಲು ಒಂದು ಹಸ್ತವನ್ನು ಮೊದಲು ತೆಗಿಬೇಕು, ಆಮೇಲೆ ಒಂದು ಹಸ್ತವನ್ನು ತೆಗಿಬೇಕು. 2 ಒಟ್ಟಿಗೆ ತೆಗೆಯುವಂತಿಲ್ಲ. ಶಾಂತಿ ಅನುಭವ ಮಾಡಿ. ಕೈಕಾಲುಗಳನ್ನು ಸಡಿಲು ಬಿಟ್ಟು, ಶರೀರವನ್ನು ಸಡಿಲು ಬಿಟ್ಟು ರಿಲ್ಯಾಕ್ಸ್. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಕೈಗಳನ್ನು ಸಡಿಲು ಬಿಟ್ಟು ನಿಮ್ಮ ಮಂಡಿಗಾಲ ಮೇಲೆ ನಿಮ್ಮ ಕೈ ಇಡಬಹುದು. ಶಾಂತಿ ಶಾಂತಿ ಅನುಭವ ಮಾಡಿ. ನೋಡಿ, ನಿಮ್ಮ ಅಂಗೈಯಲ್ಲಿ, ನಿಮ್ಮ ನೆತ್ತಿ ಮತ್ತು ನಿಮ್ಮ ಹಣೆಯ ಭಾಗದಲ್ಲಿ ನಾನು ಎಂಬ ಫೀಲಿಂಗು, ನಾನು ಎಂಬ ಬಡಿತ ಮಿಡಿತ ಸಂವೇದನೆ, ನಾನು ಎಂಬ ಅಸ್ತಿತ್ವ ಅನುಭವ ಆಗ್ತಾಯಿದೆ. ನೋಡಿ, ನಾನು ಎಂಬ ಅರಿವು. ಆ ನಾನು ಎಂಬ ಅರಿವು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ವಾಸನೆ ಬರುವುದಿಲ್ಲ, ಕೈಯಿಂದ ಮುಟ್ಟಲಿಕ್ಕೆ, ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾಲಿಗೆ ರುಚಿ ತಗೊಳ್ಳೋಕ್ಕೆ ಸಾಧ್ಯವಿಲ್ಲ. ಈ ರೀತಿ 5 ಇಂದ್ರಿಯಗಳಿಂದ ತಿಳಿಯದೇ ಇರತಕ್ಕಂತಹ ನಮ್ಮ ಜ್ಞಾನೋಪಯೋಗ ಮನಸ್ಸಿಗೆ ಮಾತ್ರ ತಿಳಿದು ಬರ್ತಕ್ಕಂತಹ ಈ ನಾನು ಎಂಬ ಅರಿವು, ಅದೇ ಆತ್ಮ ಜೀವ. ಅದರ ಮೇಲೆ ಮನಸ್ಸಿಡಿ. ಅದೇ ನಾನು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ನಾನು ನಿರಾಕಾರ ಪರಮಾತ್ಮ ಸ್ವರೂಪನಾಗಿದ್ದೇನೆ. ನಿರಾಕಾರ ಸ್ವರೂಪೋಹಂ. ನಿರಾಕಾರ ಸ್ವರೂಪೋಹಂ. ಐದು ಬೆರಳುಗಳು ಕೂಡಿರಬೇಕು. ಬಿಸಿ ಬಿಸಿ ಅನುಭವ ಅಂಗೈ, ನೆತ್ತಿ ಮೇಲೆ, ಹಣೆ ಮೇಲೆ.
ಇದು ಆತ್ಮನ ಊರ್ಜಾಶಕ್ತಿ. ಸಂವೇದನ ಮಾತ್ರ ಅನುಭವ ಮಾಡಿ. ನೆತ್ತಿಯ ಮೇಲಿನ ಕೈಯನ್ನು ನಿಮ್ಮ ತಲೆಯ ಹಿಂಬದಿಯಲ್ಲಿಡಿ. ನೆತ್ತಿಯ ಮೇಲಿನ ಕೈಯನ್ನು ಹಸ್ತವನ್ನೆತ್ತಿ ನಿಮ್ಮ ತಲೆಯ ಹಿಂಬದಿಯಲ್ಲಿಡಿ. ಹಣೆಯ ಮೇಲೆ ಕೈ ಹಾಗೇ ಇರಲಿ. ನೆಮ್ಮದಿ ನೆಮ್ಮದಿ ಅನುಭವ ಮಾಡಿ. ಅಂಗೈಯಲ್ಲಿ ತಲೆಯ ಹಿಂಬದಿ ಹಣೆಯ ಮೇಲೆ ಸ್ಪರ್ಶ ಸಂವೇದನ ಅನುಭವ ಮಾಡಿ. ಇದು ಸ್ಪರ್ಶ ಚರ್ಮದ ಸ್ಪರ್ಶವಲ್ಲ, ಇದು ಶರೀರದ ಸ್ಪರ್ಶವಲ್ಲ, ಇದು ಆತ್ಮ ಪ್ರದೇಶಗಳ ಸ್ಪರ್ಶ. ಇದು ಭಾವೇಂದ್ರಿಯ ಸಂವೇದನೆ. ಆತ್ಮ ಪ್ರದೇಶಗಳ ನಾನೆಂಬ ಅರಿವು ಸಂವೇದನೆ ಆಗಿದೆ. ಇದು ಆತ್ಮನೇ ಇದ್ದಾನೆ, ಸಂದೇಹ ಬೇಡ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಧ್ಯಾನಾಭ್ಯಾಸ ಮಾಡಿ. ಇದು ನನ್ನ ಧ್ಯಾನಾಭ್ಯಾಸ. ನಾನು ನನ್ನಲ್ಲಿ ನನ್ನ ಧ್ಯಾನಾಭ್ಯಾಸ ಮಾಡ್ತಾ ಇದ್ದೇನೆ. ಇದು ಶರೀರ ಧ್ಯಾನವಲ್ಲ. ಯಾವ ವಿಚಾರ ವಿಕಲ್ಪವೂ ಇಲ್ಲ. ಶರೀರದ ಬಣ್ಣ ಆಕಾರವೂ ಇಲ್ಲ. ಯಾವ ಪುಣ್ಯ ಪಾಪ ವಿಚಾರಗಳೂ ಇಲ್ಲ, ಕ್ರಿಯೆಗಳೂ ಇಲ್ಲ. ಆನಂದ ಆನಂದ ನಾನು ಎಂಬ ಅರಿವು. ಹಣೆಯ ಮೇಲಿನ ಹಸ್ತವನ್ನು ಎತ್ತಿ ನಿಮ್ಮ ಮುಖಕಮಲದ ಎಡಭಾಗದಲ್ಲಿಡಿ ಅಥವಾ ಬಲಭಾಗದಲ್ಲಿಡಿ. ಇನ್ನೊಂದು ಕೈಯನ್ನು ಆಮೇಲೆ ಎತ್ತಿ ನಿಮ್ಮ ಮುಖಕಮಲದ ಬಲಭಾಗ ಅಥವಾ ಎಡಭಾಗದಲ್ಲಿಡಿ. ಒಟ್ಟಾರೆ ನಿಮ್ಮ ಮೂಗಿನ ಎಡಬದಿ ಬಲಬದಿಯಲ್ಲಿ ಒಂದೊಂದು ಹಸ್ತವನ್ನಿಟ್ಟು ಶಾಂತಿ ಸಂವೇದನ ಅನುಭವ ಮಾಡಿ.
ಉಸಿರಾಟಕ್ಕೆ ತೊಂದರೆ ಕೊಡಬೇಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ನಿಮ್ಮ ಅಂಗೈ ಮತ್ತು ಮುಖಕಮಲದ ಮೇಲೆ ನಾನು ಎಂಬ ಅಸ್ತಿತ್ವ, ಸಂವೇದನೆ, ಅರಿವು ಅನುಭವ ಮಾಡಿ. ನಾನು ಸಂಸಾರದಲ್ಲಿ ಅನಂತ ಘೋರ ದುಃಖವನ್ನು ಅನುಭವಿಸಿದ್ದೇನೆ. 4 ಯೋನಿಗಳಲ್ಲಿ, 4 ಗತಿಗಳಲ್ಲಿ, 84 ಲಕ್ಷ ಯೋನಿಗಳಲ್ಲಿ ನಾನು ದುಃಖವನ್ನೇ ಅನುಭವಿಸ್ತಾ ಬಂದಿದ್ದೇನೆ. ಈಗಲಾದರೂ, ಈ ಜನ್ಮದಲ್ಲಾದರೂ ನನ್ನ ಆತ್ಮನ ದರ್ಶನ ಮಾಡಬೇಕು. ನಾನು ನನ್ನನ್ನು ಗುರುತಿಸಿಕೊಳ್ಬೇಕು. ನಾನು ನನ್ನ ಧ್ಯಾನ ಮಾಡಬೇಕು. ನಾನ್ಯಾರು? ನಾನು ಎಲ್ಲಿಂದ ಬಂದಿದ್ದೇನೆ? ನನ್ನ ಸ್ವರೂಪವೇನು? ನನ್ನ ಕರ್ತವ್ಯವೇನು? ನಾನೇನು ಕರ್ತವ್ಯ ಮಾಡಬೇಕಾಗಿತ್ತು? ಈಗ ನಾನೇನು ಕರ್ತವ್ಯ ಮಾಡ್ತಾ ಇದ್ದೇನೆ? ಅದರ ಫಲವೇನು? ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಗೈಗಳನ್ನು ಮಂಡಿ ಕಾಲ ಮೇಲಿಡಿ. ಅದರಿಂದ ಸ್ವಲ್ಪ ನಿಮ್ಮ ಕೈಗಳಿಗೆ ಸ್ವಲ್ಪ ಆರಾಮ್ ಸಿಗತ್ತೆ. ನಿಮ್ಮ 2 ಮಂಡಿಗಾಲುಗಳನ್ನು ಫೋಲ್ಡ್ ಮಾಡಿ ಮಡಚಿ, ನಿಮ್ಮ 2 ಕೈಗಳ ಗೈಯನ್ನು ಮಂಡಿಗಾಲ ಮೇಲಿಡ್ಬೋದು. ಕೈಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಒಂದು ಹಸ್ತವನ್ನು ಮೊದಲು ಎತ್ತಿ ಕಿವಿಯ ಮೇಲಿಡಿ. ಇನ್ನೊಂದು ಹಸ್ತವನ್ನು ಎತ್ತಿ ಇನ್ನೊಂದು ಕಿವಿಯ ಮೇಲಿಡಿ. ಒಟ್ಟಾರೆ 2 ಕಿವಿಗಳು ನಿಮ್ಮ ಹಸ್ತದ ಒಳಗಿರಬೇಕು. ಕಿವಿಗಳ ಮೇಲೆ ಹಸ್ತ ಇಟ್ಟಿರಬೇಕು. ಕಿವಿ ಮುಚ್ಚಿರಬೇಕು. ಶಾಂತಿ ನೆಮ್ಮದಿ ಅನುಭವ ಮಾಡಿ.
ಆನಂದ ಆನಂದ ಅನುಭವ ಮಾಡಿ. ಒಂದು ಹಸ್ತವನ್ನು ಮೊದಲು ಎತ್ತಿ ನಿಮ್ಮ ಕಂಠಕಮಲದ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ನಿಮ್ಮ ಕುತ್ತಿಗೆ ಮೇಲೆ, ಅಂದರೆ ಹಿಂಭಾಗ, ಕುತ್ತಿಗೆ ಮೇಲೆ ಹಿಂಭಾಗದಲ್ಲಿಡಿ. ಒಂದು ಮುಂಭಾಗ ಕತ್ತು ಮತ್ತು ಹಿಂದಿನ ಹಿಂಭಾಗ ಕತ್ತು, ಒಂದು ತಲೆಯ ಕೆಳಗೆ ಹಿಂಬದಿ, ಇನ್ನೊಂದು ಕಂಠಕಮಲದ ಮೇಲೆ ಹಸ್ತವನ್ನಿಡಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಆನಂದ ಆನಂದ ಅನುಭವ ಮಾಡಿ. ನಿಮಗೆ ಕುತ್ತಿಗೆ, ಕತ್ತು, ಹಿಂಬದಿ, ಮುಂಬದಿ, ಅಕ್ಕಪಕ್ಕ ಒಂದು ಹಸ್ತವನ್ನು ಮೊದಲು ಎತ್ತಿ ನಿಮ್ಮ ಹೊಟ್ಟೆ ಮೇಲೆ, ನಾಭಿ ಮೇಲಿಡಿ. ಇನ್ನೊಂದು ಹಸ್ತವನ್ನೆತ್ತಿ ನಿಮ್ಮ ಹೃದಯದ ಮೇಲಿಡಿ. ಹೃದಯದ ಮಧ್ಯಸ್ಥಾನ, ನಿಮ್ಮ ವಕ್ಷಸ್ಥಳ, ಕಂಠದ ಕೆಳಗೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನೋಡಿ, ನಿಮ್ಮ ಹೃದಯ ಕಮಲ ಮತ್ತು ನಾಭಿ ಕಮಲದಲ್ಲಿ ಯಾವ ರೀತಿಯ ಸಂವೇದನೆ, ವೇದನೆ, ಅನುಭವ ಆಗ್ತಾ ಇದೆ ನೋಡಿ. ಸಂವೇದನೆ ಮಾತ್ರ ಅನುಭವ ಮಾಡಿ. ಯಾವ ದೇವಶಾಸ್ತ್ರ ಗುರುಗಳು ಇಲ್ಲ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸಂಖ್ಯಾತ ಪ್ರದೇಶ ಶುದ್ಧಾತ್ಮ. ಶುದ್ಧಾತ್ಮನೇ ನಿಜವಾದ ದೇವ, ನಿಜವಾದ ಶಾಸ್ತ್ರ, ನಿಜವಾದ ಗುರು ಮತ್ತು ನಿಜವಾದ ಧರ್ಮವಾಗಿದೆ.
ನನ್ನ ಪಾದದಿಂದ ನೆತ್ತಿವರೆಗೆ ಈ ಚೈತನ್ಯ ಲೋಕವೇ ನಿಜವಾದ ಲೋಕ. ಇದೇ ನನ್ನ ಲೋಕ. ನಾನು ವಾಸಿಸುವ ಲೋಕವೇ ಚೈತನ್ಯ ಲೋಕ. ನಾನು ಚೈತನ್ಯ ಲೋಕದಲ್ಲಿ ಇಲ್ಲಿವರೆಗೆ ವಾಸವಾಗಿಲ್ಲ. ನಾನು ಇಲ್ಲಿವರೆಗೆ ಅಜ್ಞಾನದಿಂದ ಜಡಲೋಕದಲ್ಲಿ ವಾಸ ಮಾಡ್ತಾ ಬಂದಿದ್ದೆ. ಈಗಲಾದರೂ ನಾನು ಚೈತನ್ಯ ಲೋಕದಲ್ಲಿ ಪಾದದಿಂದ ನೆತ್ತಿವರೆಗೆ ಚೈತನ್ಯ ಲೋಕದಲ್ಲಿ ವಾಸವಾಗುತ್ತೇನೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಅಂಗೈ, ಹೊಟ್ಟೆ, ವಕ್ಷಸ್ಥಳದಲ್ಲಿ ಯಾವ ರೀತಿಯ ನಾನೆಂಬ ಅನುಭವ ಆಗ್ತಾಯಿದೆ ನೋಡಿ. ವಕ್ಷಸ್ಥಳದ ಮಧ್ಯದಲ್ಲಿ ಅಪಧಮನಿ, ಅಭಿಧಮನಿ ಎಂಬ ಎರಡು ಸೂಕ್ಷ್ಮ ನಾಳಗಳಿವೆ. ಅವು ನಾಳಗಳು ಬ್ಲಾಕ್ ಆದರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ಸೊ ದಿನಾಲೂ ನಿಮ್ಮ ವಕ್ಷಸ್ಥಳದ ಮೇಲೆ ಮಧ್ಯಭಾಗದಲ್ಲಿ ಸ್ಪರ್ಶ ಮಾಡುವುದರಿಂದ ಹೃದಯಾಘಾತ, ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ರೋಗವಿರಲಿ ಅವೆಲ್ಲ ದೂರ ಆಗ್ತದೆ. ಹೇಗೆಂದರೆ ನೀವು ಹೃದಯದ ವಕ್ಷಸ್ಥಳದ ಮಧ್ಯದಲ್ಲಿ ನೀವು ಮನಸ್ಸಿಟ್ಟಾಗ ಅಲ್ಲಿರುವ ಮನಸ್ಸು ಒಳಗೆ, ಅಂದರೆ ಆತ್ಮನ ಮೇಲೆ ಮನಸ್ಸಿಟ್ಟಾಗ ಮನಸ್ಸು ಒಳಗೆ ಬಂದಾಗ ಕರ್ಮ ಹೊರಗೆ ಹೋಗ್ತದೆ. ಮನಸ್ಸು ಹೊರಗೆ ಹೋದಾಗ ಕರ್ಮ ಒಳಗಡೆ ಬರುತ್ತದೆ. ಹಾಗಾಗಿ ನೀವು ಶರೀರದಲ್ಲಿರುವ ನಾನೆಂಬ ಸಂವೇದನದ ಮೇಲೆ ಮನಸ್ಸಿಟ್ಟಾಗ ಕರ್ಮ ಕ್ಷಯವಾಗಿ, ಉಪಶಮವಾಗಿ, ಕ್ಷೌಕ್ಷಮವಾಗಿ ಹೊರಗಡೆ ಹೋಗಿ ನಷ್ಟವಾಗಿ ಹೊರಗಡೆ ಹೋಗುತ್ತದೆ. ನಾಭಿ ಪ್ರದೇಶ, ಒಂದು ಕೈಯನ್ನೆತ್ತಿ ಮಂಡಿಗಾಲ ಮೇಲಿಡಿ, ಡೈರೆಕ್ಟ್ ಮಂಡಿಗಾಲ ಮೇಲಿಡಿ. ಮಧ್ಯೆ ಬಟ್ಟೆ ತೊಂದರೆ ಬರಬಾರ್ದು. ಇನ್ನೊಂದು ಹಸ್ತವನ್ನೆತ್ತಿ ಮಂಡೆಗಾಲ ಮೇಲಿಡಿ. ಮಂಡೆಗಾಲನ್ನು ಚೆನ್ನಾಗಿ ನಿಧಾನಕ್ಕೆ ಉಜ್ಜಬಹುದು ಅಥವಾ ಹಾಗೇ ಅಲ್ಲಿ ಹಸ್ತಗಳನ್ನು ಸ್ಥಿರವಾಗಿ ಇಡಿ. ಉಜ್ಜಿದ ನಂತರವೂ ಸ್ಥಿರವಾಗಿಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಎರಡೂ ಮಂಡಿಗಾಲಗಳ ಸಂವೇದನದ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಮಂಡಿಗಾಲು ಮತ್ತು ನಿಮ್ಮ ಎರಡೂ ಹಸ್ತಗಳಲ್ಲಿ ಜುಮ್ 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 ಜನ್ 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 ಕಂಪನ, ಸ್ಪಂದನ, ಮಿಡಿತ ನಿಮ್ಮ ಮಂಡಿಗಾಲು ಮತ್ತು ಅಂಗೈಯಲ್ಲಿ ಬಿಸಿ 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 ಅನುಭವ ಮಾಡಿ. ಮನಸ್ಸು ಒಳಗೆ ಇಟ್ಟಾಗ ಅಲ್ಲಿ ಕರ್ಮಗಳ ಫಲ, ಕರ್ಮಗಳ ಉದಯ ಸ್ಟಾರ್ಟ್ ಆಗತ್ತೆ. ಕರ್ಮಗಳು ಫಲವನ್ನು ಕೊಡಲಿಕ್ಕೆ ಸಿದ್ಧವಾದಾಗ ಅವು ಅಲ್ಲಿ ಬಿಸಿ ಅಥವಾ ವೇದನೆ, ನೋವು, ತ್ರಾಸ, ಸೊಳ್ಳೆ ಕಚ್ಚುವುದು, ಫೋನ್ ಬರುವುದು, ಅಥವಾ ಸಾಕು ಸಾಕು ಹೇಳು ಹೇಳು ಸಾಕು ಸಾಕು ಒಂತರಹ ಹೊಟ್ಟೆಯಲ್ಲಿ ಬೆಂಕಿ ಬಿಟ್ಟಂಗೆ ಈ ರೀತಿ ಕರ್ಮಗಳು ಫಲವನ್ನು ಕೊಡಲಿಕ್ಕೆ ಸಿದ್ಧವಾಗ್ತವೆ. ಆದರೆ ಆ ಸಮಯದಲ್ಲಿ ಹೆದರಬಾರದು.
ಅದು ಎಷ್ಟೇ ತೊಂದರೆ ಆದರೂ, ಎಷ್ಟೇ ಕಷ್ಟವಾದರೂ, ಎಷ್ಟೇ ಬೆವರು ಬಿಟ್ಟರು, ಎಷ್ಟೇ ಹೊಟ್ಟೆಯಲ್ಲಿ ತ್ರಾಸು ಬೆಂಕಿ ಬಿಟ್ಟರೂ ಕೂಡ, ಹೊಟ್ಟೆ ಒಳಗೆ ಸಹಿಸಲಾಗದಷ್ಟು ವೇದನೆಯಾದರೂ ಕೂಡ, ಮನಸ್ಸಿನಲ್ಲಿ ಆದರೂ ಕೂಡ, ತಲೆಯಲ್ಲಾದರೂ ಕೂಡ ನಾವು ಹೆದರದೆ ಧೈರ್ಯದಿಂದ ಅಲ್ಲಿ ಮನಸ್ಸಿಟ್ಟಾಗ ಆ ಕರ್ಮ ಉಪಶಮವಾಗ್ತದೆ, ಕ್ಷಯೋಪಶಮ ಆಗ್ತದೆ, ಕ್ಷಯವಾಗ್ತದೆ. ಆದರೆ ಪಂಚಮ ಕಾಲದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇಲ್ಲ, ಉಪಶಮ ಸಮ್ಯಕ್ತ್ವ ಆಗ್ತದೆ, ಕ್ಷಯೋಪಶಮ ಸಮ್ಯಕ್ತ್ವ ಆಗ್ತದೆ. ಅದು ಬಿಟ್ಟರೆ ಕ್ಷಾಯಿಕ ಸಮ್ಯಕ್ತ್ವ ಸಾಧ್ಯವಿಲ್ಲ. ಅಂದರೆ ಮಿಥ್ಯಾತ್ವ ಕರ್ಮ ಅಲ್ಲಿ ಉಪಶಮ ಕ್ಷಯೋಪಶಮ ಆಗ್ತದೆ ಹೊರತು ಕ್ಷಯ ಆಗುವುದಿಲ್ಲ. ಪ್ರಪ್ರಥಮ ಮಿಥ್ಯಾದೃಷ್ಟಿಗೆ ಆತ್ಮನ ಅನುಭೂತಿಯಾದರೆ ಅದು ಉಪಶಮ ಸಮ್ಯಕ್ತ್ವವೇ ಆಗ್ತದೆ. ಸಮ್ಯಕ್ತ್ವ ಸಾಧ್ಯವಿಲ್ಲ. ಅದಕ್ಕೆ ಸತತ ಬಹಳ ಅಭ್ಯಾಸ ಬೇಕು. ಅಂತರ್ಮುಖ ಅಭ್ಯಾಸದಿಂದ ಮುಕ್ತಿ ಸಿಗುತ್ತದೆ. ನಿಮಗೆ ಸಮ್ಯಕ್ತ್ವ ಸಿಗುವುದೇನು ದೊಡ್ಡ ವಿಚಾರವಲ್ಲ. ಚಿಂತೆ ಮಾಡಬೇಡಿ, ಭಕ್ತಿಯಿಂದ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ. ಫಲವನ್ನು ಇಚ್ಛಿಸದೆ ಕೇವಲ ಕರ್ತವ್ಯವನ್ನು ಮಾತ್ರ ಮಾಡಿರಿ. ಕರ್ತವ್ಯ ಮಾಡಿದರೆ ಫಲ ನಿಮ್ಮ ಅಪೇಕ್ಷೆಗಿಂತ ಹೆಚ್ಚಾಗಿ ಸಿಗುತ್ತದೆ. ಚಿಂತೆ ಸಂದೇಹ ಬೇಡ. ಶಾಂತಿ ಶಾಂತಿ ಅನುಭವ ಮಾಡಿ. ಈಗ ನಿಮ್ಮ ಎರಡೂ ಹಸ್ತಗಳನ್ನು, ಮೊದಲು ಒಂದು ಹಸ್ತವನ್ನೆತ್ತಿ ಕಣ್ಮೇಲಿಡಿ, ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ಎತ್ತಿ ಕಣ್ಮೇಲಿಡಿ. ನಿಮ್ಮ ಎರಡೂ ಹಸ್ತಗಳ ಸೆಂಟರ್ ಪಾಯಿಂಟ್ ನಿಮ್ಮ ಕಣ್ಣುಗಳ ಮೇಲಿರಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ನಿಧಾನಕ್ಕೆ ಕಣ್ತೆರೀರಿ. ಶಾಂತಿ ಅನುಭವ ಮಾಡಿ. ನಿಮ್ಮ ಕಣ್ಣು ತೆರೆದಿರಲಿ, ಹಸ್ತಗಳು ಹಾಗೆ ಇರಲಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಸ್ಕ್ಯಾನ್ ಮಾಡಿ. ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಅಭ್ಯಂತರ ಅಂತರಂಗ ನಾನೆಂಬ ಶರೀರವನ್ನು ಸ್ಕ್ಯಾನ್ ಮಾಡಿ. ಮನಸ್ಸನ್ನು ಚೆನ್ನಾಗಿ ಎಲ್ಲ ಕಡೆಗೆ ಓಡಾಡಿಸಿ. ಮನಸ್ಸನ್ನು ಚೆನ್ನಾಗಿ ಓಡಿಸಿದರೆ ಮಾತ್ರ ಅಲ್ಲಿ ವಾಯು ಚೆನ್ನಾಗಿ ಓಡಾಡುತ್ತೆ. ವಾಯು ಗಾಳಿ ಚೆನ್ನಾಗಿ ಓಡಾಡಿದರೆ ಅಲ್ಲಿ ರಕ್ತವೂ ಕೂಡ ಚೆನ್ನಾಗಿ ಓಡಾಡುತ್ತೆ. ಬ್ಲಡ್ ಬ್ಲಾಕಿಂಗ್ ಅದ್ಯಾವ ಸಮಸ್ಯೆಯೂ ಬರುವುದಿಲ್ಲ. ರಕ್ತ ಚೆನ್ನಾಗಿ ಓಡಾಡಿದಾಗ ಯಾವ ರೋಗವೂ ಬರುವುದಿಲ್ಲ. ರಕ್ತ ಮತ್ತು ವಾಯು ಚೆನ್ನಾಗಿ ಓಡಾಡಬೇಕಂದ್ರೆ ನಮ್ಮ ಮನಸ್ಸನ್ನು ಚೆನ್ನಾಗಿ ಶರೀರದಲ್ಲಿ ಓಡಾಡಿಸಬೇಕು. ಮನಸ್ಸನ್ನು ಚೆನ್ನಾಗಿ ಶರೀರದಲ್ಲಿ ಓಡಾಡಿಸಿದರೆ, ಅಂದರೆ ನಾನು ಎಂಬ ಆತ್ಮ ಪ್ರದೇಶಗಳ ಮೇಲೆ ಓಡಾಡಿಸಿದರೆ ಆತ್ಮನಿಗೆ ಎಂದೂ ರೋಗ ಬರುವುದಿಲ್ಲ. ಪರ್ಯಾಯಕ್ಕೂ ರೋಗ ಬರುವುದಿಲ್ಲ. ದ್ರವ್ಯಕ್ಕಂತೂ ರೋಗ ಇಲ್ಲವೇ ಇಲ್ಲ, ಪರ್ಯಾಯಕ್ಕೂ ಕೂಡ ರೋಗ ಬರುವುದಿಲ್ಲ. ಆದ್ದರಿಂದ ನಿಮಗೆ ಯಾವ ಕರ್ಮದ ಫಲ, ಕರ್ಮದ ಬಂಧನ, ನಿಮಗೆ ರೋಗ ಬೇಡ ಅಂದರೆ ವಾಯು, ಗಾಳಿ ಮತ್ತು ಬ್ಲಡ್ ಚೆನ್ನಾಗಿ ಸರ್ಕ್ಯುಲರ್ ಆಗಬೇಕಂದ್ರೆ ನಿಮ್ಮ ಮನಸ್ಸನ್ನು ಬೆಳಗ್ಗಿನಿಂದ ಹಿಡಿದು ಸಂಜೆ ರಾತ್ರಿವರೆಗೆ ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸನ್ನು ಓಡಾಡಿಸ್ತಾ ಇರಬೇಕು. ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಕಣ್ಣನ್ನು ಮತ್ತೆ ಮುಚ್ಚಿ ಒಂದು ಹಸ್ತವನ್ನು ಎಲ್ಲಿ ಬೇಕಲ್ಲಿಟ್ಕೊಳ್ಳಿ, ಮಂಡಿಗಾಲ್ ಅಥವಾ ಪಾದದ ಮೇಲೆ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ನಿಮಗೆ ಎಲ್ಲಿ ಬೇಕಲ್ಲಿಟ್ಕೊಳ್ಳಿ.
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಕಾಲ್ಬೆರಳುಗಳು ತಂಪಾಗಿದ್ದರೆ ಆ ಕಾಲ್ಬೆರಳಿನ ಮೇಲೆ ಕೂಡ ನೀವು ನಿಮ್ಮ ಅಂಗೈಯನ್ನಿಡಬಹುದು. ಬೆರಳುಗಳು ಕೂಡಿರಬೇಕು. ಈಗ ನಿಮ್ಮ ಮೈ ಬಿಸಿಯಾಗಿದೆ. ತಕ್ಷಣ ನೀರು ಕುಡಿಬೇಡಿ. ಒಂದು ಸುಮಾರು ಕಾಲು ಗಂಟೆವರೆಗೆ ನೀರು ಕುಡಿಬಾರ್ದು. ನಿಮ್ಮ ಬಾಡಿ, ನಿಮ್ಮ ಅಂತರಂಗ ಶರೀರ ಮತ್ತು ಬಹಿರಂಗ ಶರೀರ ಎರಡೂ ಶರೀರಗಳು ಒಂದು ಸಾಮಾನ್ಯ ಟೆಂಪ್ರೇಚರ್ ಸ್ಥಿತಿಗೆ ಬರುವವರೆಗೆ ಒಂದು ಕಾಲು ಗಂಟೆ ನೀರು ಕುಡಿಬೇಡಿ. ನೆಲಕ್ಕೆ ಕಾಲನ್ನು ಟಚ್ ಮಾಡಬೇಡಿ. ಹಾಗೇ ಚಾಪೆ ಮೇಲೆ ಕೂತಿರಬೇಕು ಕಾಲು ಗಂಟೆ. ಆಮೇಲೆ ಎದ್ದುಬಿಟ್ಟು ನೀವು ಹೋಗಿ ನೀರು ಕುಡಿಬೋದು. ಬಾತ್ರೂಮ್ ಕೂಡ ಅಷ್ಟೇ, ತಕ್ಷಣ ಎದ್ದು ಹೋಗಬಾರ್ದು. ಒಟ್ಟಾರೆ ನೆಲಕ್ಕೆ ನಿಮ್ಮ ಅರ್ಥಿಂಗ್, ನಿಮ್ಮ ಎನರ್ಜಿ, ಊರ್ಜಾ ಶಕ್ತಿ ನೆಲಕ್ಕೆ ಅರ್ಥಿಂಗ್ ಆಗಬಾರ್ದು. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ತೀರ್ಥಂಕರ ಪರಮಾತ್ಮರು ಅನಂತ ಉಪಕಾರ ಮಾಡಿ ಹೇಳಿದ್ದಾರೆ. ಅವರ ಅನಂತ ಉಪಕಾರಕ್ಕೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಸಮ್ಯಕ್ ದೃಷ್ಟಿ ಮುನಿಗಳು, ಶ್ರಾವಕ ಗುರುಗಳು ಕೂಡ ಹೇಳಿದ್ದಾರೆ. ಅವರಿಗೂ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ಪರಮಾತ್ಮನಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ಸಲ್ಲಿಸಿ, ಪ್ರೀತಿಯಿಂದ ಸಲ್ಲಿಸಿ, ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಸಮಾಪ್ತಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.